ಕೇಳಿ ಮ್ಯೂಸಿಕ್ ಅಡ್ಡ ವಿತ್ ಅಜಯ್ ರಶ್ಮಿ. ಸುಬಹ ಇಟ್ಸ್ 93.5 ರೆಡ್ ಎಫ್ ಎಂ ನಲ್ಲಿ ಆರ್ಜೆ ರಶ್ಮಿ ಮಾತಾಡ್ತಾ ಇದ್ದೀನಿ. ಎಸ್, ಸಂಜೆ ಆಗ್ತಾ ಇದೆ. ಸೊ ನಮ್ಮ ಸುತ್ತಮುತ್ತ ಇರುವಂತ ಸೂಪರ್ ಟ್ಯಾಲೆಂಟ್ಸ್ ಗಳನ್ನ ಹಂಟ್ ಮಾಡುವಂತ ಟೈಮ್. ಅಂಡ್ ಆಸ್ ಯು ಆಲ್ ನೋ, ಮ್ಯೂಸಿಕ್ ಆಗಲಿ, ಮೆಮಿಕ್ರಿ ಆಗಲಿ, ಸ್ಪೋರ್ಟ್ಸ್ ಅಚೀವರ್ಸ್ ಆಗಲಿ ಆಬ್ವಿಯಸ್ಲಿ ನನ್ನ ಶೋ ನಲ್ಲಿ ಬಂದೇ ಬರ್ತಾರೆ. ನಮ್ಮ ರೈಸಿಂಗ್ ಸ್ಟಾರ್ಸ್, ಇನ್ಫ್ಯಾಕ್ಟ್ ನಮ್ಮ ಫ್ಯೂಚರ್ ಸೆಲೆಬ್ರಿಟೀಸ್ ನ ಮಾತಾಡ್ಸೋ ಟೈಮ್. ಇವತ್ತು ನನ್ನ ಜೊತೆನಲ್ಲಿ ಸ್ಪೋರ್ಟ್ಸ್ ಅಚೀವರ್ ಕೂಡ ಇದ್ದಾರೆ. ಸೊ ಅವ್ರ ಕಡೆಯಿಂದಾನೇ ತಿಳ್ಕೊಳ್ಳೋಣ ಅವರ ಒಂದು ಅಚೀವ್ಮೆಂಟ್ ನ ವಿಚಾರ. ಹಾಯ್, ನಿಮ್ಮ ಹೆಸರು? ಲಿಯಾಂಕಾ ಶೆಟ್ಟಿ. ಲಿಯಾಂಕಾ ಶೆಟ್ಟಿ. ಲೈಕ್ ಸ್ಪೋರ್ಟ್ಸ್ ಅನ್ನೋದು ಬಂತು ಅಂತಂದಾಗ ಯಾವುದು ನಿಮ್ಮ ಸ್ಟ್ರೆಂತ್? ಕ್ರಿಕೆಟ್. ಓಕೆ. ಸೊ ಫಸ್ಟ್ ಅಥ್ಲೀಟ್ ಆಗಿದ್ರಾ ಅಥವಾ ಹೇಗೆ, ಅಥವಾ ಡೈರೆಕ್ಟ್ ಆಗಿ ಕ್ರಿಕೆಟ್ಗೆ ಬಂದಿದ್ದಾ? ಇಲ್ಲ, ನಾನು ಅಂದರೆ 5th ಸ್ಟ್ಯಾಂಡರ್ಡ್ ಆದಮೇಲೆ, ಅಂದರೆ ನನಗೆ 10 ವರ್ಷ ಇದ್ದಾಗಿಂದ ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಂದರೆ ಈಗ 5 ಇಯರ್ಸಿಂದ ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ. ಈಗ ನನಗೆ 15.5. ನನಗೆ 10 ಇಯರ್ಸ್ ಇದ್ದಾಗ ನಾನು ಸ್ಟಾರ್ಟ್ ಮಾಡಿದ್ದು. ಓಕೆ. ಯಾರನ್ನಾರು ಟಿವಿನಲ್ಲಿ ಸ್ಟಾರ್ಸ್ನ ನೋಡಿ ಇಂಪ್ರೆಸ್ ಆಗಿದಾ, ಅಥವಾ ಮನೆಯಲ್ಲಿನೇ ಸಿಕ್ಕಿದ್ದ ಸೌಟು ಬ್ಯಾಟ್ ಎಲ್ಲ ಹಿಡಿದ್ರಿಂದ ಅಪ್ಪ ಅಮ್ಮ ನೋಡಿ ಸೇರಿಸಿದಾ? ಲೈಕ್ ಹೌ ಇಟ್ ಕಮ್? ಇಲ್ಲ, ಅಂದರೆ ನನಗೆ ಅಣ್ಣ ಇದ್ದಾನೆ, ಅವ್ನು ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ದ. ಸೊ ಅವನ್ನ ನೋಡಿ ನಾನು ಸ್ಟಾರ್ಟ್ ಮಾಡಿದ್ದೆ. ಓಕೆ. ಹೂ ವಾಸ್ ಯುವರ್ ಫಸ್ಟ್ ಕೋಚ್ ಆ್ಯಕ್ಚುಲಿ? ನಾನು ಫಸ್ಟು ಸೆಷನ್ ಎಲ್ಲ ಅಂದರೆ ಸ್ಟಾರ್ಟ್ ಮಾಡಿದ್ದು ಕ್ರಿಕೆಟ್ ಗದದ ಸರ್ ಹತ್ರ, ಹುಟ್ಕಳ್ಳಿಯಲ್ಲಿ ಫ್ಯೂಚರ್ಸ್ ಕ್ರಿಕೆಟ್ ಅಕಾಡೆಮಿ ಕೋಚ್ ಅವರು. ಸೊ ನಾನು ಅವ್ರ ಹತ್ರ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ. ಓಕೆ. ಟೆಲ್ ಮಿ, ಅದಾದಮೇಲೆ ನಂತರ ನೀವು ಪ್ರಾಕ್ಟೀಸಿಗೆ ಎಂಟ್ರಿ ಕೊಡ್ತೀರಾ? ಅಂಡರ್ 18 ನೀವೆಲ್ಲ ಆಡ್ಕೊಂಡು ಬರ್ತೀರಾ? ವಾಟ್ಸ್ ಯುವರ್ ಏಜ್ ಇಫ್ ಯು ಡೋಂಟ್ ಮೈಂಡ್? ನನಗೆ ಈಗ ಕರೆಂಟ್ 15.5. ಓಕೆ. ಸೊ ಹೇಳಿ ನಿಮ್ಮ ಅಚೀವ್ಮೆಂಟ್ಸ್. ಈಗ ಆಲ್ರೆಡಿ ಈ 15.5 ಇಯರ್ಸ್ಗೆನೇ ತುಂಬ ಅಚೀವ್ಮೆಂಟ್ಸ್ ಕೋಚ್ ಹೇಳ್ತಾ ಇದ್ರು. ನಾನೀಗ ಪ್ರೆಸೆಂಟ್ ಪ್ರಾಕ್ಟೀಸ್ ಮಾಡ್ತಾ ಇರೋದು ಮಹಾಜನ ಗ್ರೌಂಡಲ್ಲಿ, ಬೌಲರ್ ಕ್ರಿಕೆಟ್ ಅಕಾಡೆಮಿಯಲ್ಲಿ. ನನ್ನ ಕೋಚ್ ಈಗ ಬಂದು ರಜತನ್ನ. ಸೊ ನಾನು ಅಂಡರ್ 15 2 ವರ್ಷ ಸ್ಟೇಟ್ ಆಡಿದ್ದೀನಿ. ಅಂಡರ್ 15 ಅಂದರೆ ಸೆಕೆಂಡ್ ಇಯರ್ NCA ಕೂಡ ರೆಪ್ರೆಸೆಂಟ್ ಮಾಡಿದೆ. ಸೊ ಈ ಇಯರು ಅಂಡರ್ 23 ಮತ್ತು ಅಂಡರ್ 19 ಸ್ಟೇಟ್ ರೆಪ್ರೆಸೆಂಟ್ ಮಾಡಿದೆ. ಅದೇ ಈಗ 19 ಮತ್ತು 23 ಆಡ್ಕೊಂಡು ಬಂದಿದ್ದೀನಿ. ವೆರಿ ನೈಸ್. ನೆಕ್ಸ್ಟ್ ವಿಚಾರ ಮಾತಾಡೋಣ ನಮ್ಮ ಅಚೀವರ್ ಜೊತೆನಲ್ಲಿ. ಸ್ಟೇಟ್ ಯೂನಿಟ್ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಂ. ಮಸ್ತ್ ಮಜಾ ಮಾಡಿ. ಕೇಳಿ ಮ್ಯೂಸಿಕ್ ಅಡ್ಡ, ಕೇಳಿ ಮ್ಯೂಸಿಕ್ ಅಡ್ಡ ವಿತ್ ಅಜಯ್ ರಶ್ಮಿ. ಇಟ್ಟು ಹಾಡುಗಳ ಹೆಸರು ಮಾಲಿನ ಫ್ಯಾಂಟಾಸ್ಟಿಕ್ ಆಗಿ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಆರ್ಜೆ ರಶ್ಮಿ ಮಾತಾಡ್ತಾ ಇದ್ದೀನಿ. ಎಸ್, ಇವತ್ತು ನನ್ನ ಜೊತೆನಲ್ಲಿ ಸೂಪರ್ ಟ್ಯಾಲೆಂಟ್ ಸ್ಪೋರ್ಟ್ಸ್ ಅಚೀವರ್ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಅವರ ಮಾತನ್ನು ಕೇಳ್ತಾ ಇದ್ದಾಗ ನನಗನ್ಸಿದ್ದೇನು ಅಂತಂದರೆ, ಸೊ ಎಷ್ಟೇ ಒಂದು ಬ್ಯುಸಿ ಇರಲಿ, ನಮ್ಮ ಪ್ಯಾಷನ್ಗೆ ನಾವು ಬ್ರೇಕ್ ಹಾಕೊಡುವಂಥ ಅವಶ್ಯಕತೆ ಇರಲ್ಲ ಅನ್ನುವಂಥದ್ದು. ಎಸ್, ಲಿಯಾಂಕಾ ಶೆಟ್ಟಿ ಅವರ ಜೊತೆನಲ್ಲಿ ಇನ್ನಷ್ಟು ವಿಚಾರ ಮಾತಾಡೋಣ. ಈಗ ಒಂದು ಹೇಳಿ, ಈಗ ಆಲ್ಮೋಸ್ಟ್ ಆಲ್ ನಮ್ಮ ಎಂಟೈರ್ ಭಾರತನೇ ತಿರುಗಿ ನೋಡೋ ಹಾಗೆ ಮಾಡ್ತಾ ಇರುವಂಥ ನಮ್ಮ ವಿಮೆನ್ ಕ್ರಿಕೆಟ್ ಟೀಮಲ್ಲಿ ನೀವು ಯಾರನ್ನ ತುಂಬ ಲೈಕ್ ಇನ್ಸ್ಪೈರ್ ಆಗಿ ತಗೊಳಕ್ಕೆ ಇಷ್ಟಪಡ್ತೀರಾ? ನಾನು ಇಂಡಿಯನ್ ಟೀಮಲ್ಲಿ ಜಾಸ್ತಿ ಇಷ್ಟಪಡೋದನ್ನೇ ಸ್ಮೃತಿನ. ಸೊ ಆಸ್ ಎ ಲೆಫ್ಟಿ, ನಾನು ಕೂಡ ಲೆಫ್ಟಿ. ಓಕೆ. ಸೊ ವಾಟ್ ಈಸ್ ಯುವರ್ ಗೋಲ್? ಮುಂದೆ ಏನು, ಲೈಕ್ ಜಸ್ಟ್ ಈಗ ಸ್ಟೇಟ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಏನಾದರೂ ಒಂದು ಗೋಲ್ ಇಲ್ದೇನೆ ನೀವು ಬ್ಯಾಟ್ ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ವಾಟ್ ಈಸ್ ಯುವರ್ ಗೋಲ್? ಈ ವರ್ಷ ಸದ್ಯಕ್ಕಿರೋದು ಅಂಡರ್ 19 ಇಂಡಿಯಾ ಆಡಬೇಕು ಅಂತ. ಸೊ ಏನಾಗುತ್ತೆ ಅದು. ಸೊ ನೆಕ್ಸ್ಟ್ ಇಂಡಿಯನ್ ಟೀಮಲ್ಲಿ ನಾವು ನೋಡ್ಬೋದಾ ನಿಮ್ಮನ್ನ? ಅಂಡರ್ 19 ಇಂಡಿಯಾ ಆಡ್ಬಿಟ್ಟು ನೆಕ್ಸ್ಟ್ WPL. ಗಾಡ್, ವೆರಿ ನೈಸ್. ಓಕೆ. ಈಗ ನೋಡಿ, ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ಗಳನ್ನೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ. ಎದ್ದು ಫ್ರೆಶ್ ಅಪ್ ಆಗಿ ಹೋಮ್ವರ್ಕ್ ಮಾಡಿ ಸ್ಕೂಲ್ಗೆ ಹೋಗ್ಬಿಟ್ಟು ಟ್ಯೂಷನ್ ಮುಗಿಸ್ಕೊಂಡು ಬಂದ್ಬಿಟ್ರೇನೆ ಸಾಕು ಅನ್ನೋದು ಸ್ಕೆಡ್ಯೂಲ್ ಆಗ್ಬಿಟ್ಟಿರುತ್ತೆ. ಸೊ ಈ ಒಂದು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಸೊ ನೀವು ಕ್ರಿಕೆಟ್ನು ಕೂಡ ಲೈಕ್ ಆಡ್ ಮಾಡ್ಕೊಂಡಿದ್ದೀರಾ. ಹೌ ಯು ಮ್ಯಾನೇಜ್ ಈ ಕಡೆ ಸ್ಟಡೀಸು, ಈ ಕಡೆ ಸ್ಪೋರ್ಟ್ಸ್? 15ಗೋಸ್ಕರ ಅಂದರೆ NC ಆಡಲೇಬೇಕು ಅನ್ನೋಗೋಸ್ಕರ ನಾನು NOAS ಮಾಡಿದ್ದೆ, ಅಂದರೆ ಓಪನ್ ಸ್ಕೂಲಿಂಗ್ ಮಾಡಿದ್ದೆ. ಬಟ್ ಈಗ 10th ಇರೋದ್ರಿಂದ ಸ್ವಲ್ಪ ಸ್ಟಡೀಸ್ ಕಡೆನೂ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಬಟ್ ಜಾಸ್ತಿ ಫೋಕಸ್ ಇರೋದು ಕ್ರಿಕೆಟ್ಗೆ. ಹುಡುಗಿರಂದ್ರೆ ಬರೀ ಮನೆಯಲ್ಲೇ ಕುತ್ಕೊಂಡು ಓದೋದು ಅಷ್ಟೇ ಮ್ಯಾಟರ್ ಆಗಲ್ಲ. ಐ ಥಿಂಕ್ ಆಚೆಗಡೆ ಬಂದರೆ ಈ ಥರ ಸ್ಪೋರ್ಟ್ಸ್ ಅಥವಾ ಬೇರೆ ಏನೇ ಕೆಲಸ ಇದ್ರು ಐ ಥಿಂಕ್ ಹುಡುಗಿರ್ಗೂ ಜಾಸ್ತಿ ಸ್ಕೋಪ್ ಇರುತ್ತೆ. ಸೊ ಓವರ್ ಆಲ್ ಸ್ಪೋರ್ಟ್ಸ್ ನಿಮಗೆ ಎಷ್ಟು ಹೆಲ್ಪ್ ಮಾಡಿದೆ ಹೆಲ್ತ್ ವಿಚಾರದಲ್ಲಿ? ಹೆಲ್ತ್ ಅಂದರೆ ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತುಂಬ ಹುಷಾರು ತಪ್ತಾ ಇದೆ ಅಥವಾ ತುಂಬ ಹೆಲ್ತ್ ಅಪ್ಸೆಟ್ ಆಗ್ತಾ ಇತ್ತು. ಬಟ್ ಕ್ರಿಕೆಟ್ ಅಂತ ಬಂದಮೇಲೆ ಫಿಟ್ನೆಸ್ ಇರ್ಬೋದು ಅಥವಾ ನಂದು ಇರ್ಬೋದು, ಎಲ್ಲದಕ್ಕೂ ಹೆಲ್ಪ್ ಆಗ್ತದೆ. ಸ್ಪೋರ್ಟ್ಸ್ ಅನ್ನೋದು ನಮಗೂ ಹೆಲ್ಪ್ ಆಗುತ್ತೆ, ನಮ್ಮದು ಹೆಲ್ತಿಗೂ ಹೆಲ್ಪ್ ಆಗುತ್ತೆ. ಮೆಂಟಲ್ ಸ್ಟೆಬಿಲಿಟಿ, ಸ್ಟ್ರಾಂಗ್ನೆಸ್ ತುಂಬ. ವೆರಿ ನೈಸ್. ಆಲ್ ದ ವೆರಿ ಬೆಸ್ಟ್. ನೀವೇನೇನು ಡ್ರೀಮ್ ಇಟ್ಕೊಂಡಿದ್ರೆ ಎಲ್ಲವೂ ಕೂಡ ಸಕ್ಸಸ್ ಆಗಲಿ. ಆ್ಯಂಡ್ ನಿಮಗೂ ನಿಮ್ಮ ಕೋಚ್ ಇಬ್ಬರಿಗೂ ಕೂಡ ಆಲ್ ದ ಬೆಸ್ಟ್. ಓಕೆ. ಇದೇ ಖುಷಿಲಿ ಹೇಳಿ, ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಅಂತ. ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ. ಎಸ್, ಇನ್ನಷ್ಟು ವಿಚಾರ ಮಾತಾಡೋಣ. ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಂ ನ ಕೇಳ್ತಾ ಮಸ್ತ್ ಮಜಾ ಮಾಡಿ. ಕೇಳಿ ಮ್ಯೂಸಿಕ್